ನಾನು ನಿಮ್ಮ ಸ್ಮೈಲಿ ದೀಕ್ಷಾ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನೆಕ್ಸ್ಟ್ ಒಂದು ಲಾಗ್ಗೆ ಸ್ವಾಗತ ಸುಸ್ವಾಗತ. ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಅಂತ. ಹಾಯ್ ಬ್ರೋನಿ, ಹಾಯ್ ಹಾಯ್, ಗುಡ್ ಮಾರ್ನಿಂಗ್ ಹೇಳಮ್ಮ ಎಲ್ಲರಿಗೂ. ಹಾಯ್ ಹಾಯ್ ನೋಡಿದ್ದಾನೆ ಏನು ನಮ್ಮ ಮಮ್ಮಿ ಇವತ್ತು ಸ್ನಾನ ಬೇಗ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದಾನೆ. ಇವತ್ತೇನಕ್ಕೆ ಅಂತಂದರೆ ವಿಶೇಷವಾಗಿರೋ ದಿನ ಫ್ರೆಂಡ್ಸ್. ಇವತ್ತು ನಾನು ಹುಟ್ಟಿದ ದಿನ. ಇವತ್ತು ತುಂಬ ಖುಷಿ ಆಗುತ್ತೆ, ಹಂಗೂ ಕೆಲವೊಂದು ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ದೈವ ಇಚ್ಛೆ ಹೇಗಿರುತ್ತೋ ಆಗೋಗಬೇಕು. ಅದಕ್ಕೆ ಇವತ್ತು ವಿಶಸ್ಸು ಎಲ್ಲರೂ ಮಾಡಿ ಫ್ರೆಂಡ್ಸ್. ನನಗೆ ದೇವ್ರ ಕಡೆಯಿಂದ ತಾಯಿ ತಂದೆ ಆಶೀರ್ವಾದ, ನಿಮ್ಮ ಆಶೀರ್ವಾದನೂ ನನಗೆ ಇರಬೇಕು. ಬ್ಲೆಸ್ ಮಾಡಿ. ಏನೇನು ಮಾಡಿದ್ವಿ, ಏನೇನು ಮಕ್ಕಳು ಏನು ಗಿಫ್ಟ್ ಕೊಟ್ಟರು, ಅಬ್ಬಿ ಏನು ಮಾಡಿದ್ರು ಅಂತೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಈಗ ಸ್ನಾನ ಮಾಡ್ಕೊಂಬಂದೆ. ಸರಿ ಓಕೆಪ್ಪ ಹೇಳೋಣ ಎಲ್ಲರಿಗೂ ಒಂದು ಗುಡ್ ಮಾರ್ನಿಂಗ್ ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ರೆಡಿಯಾಗಿ ಈಗ ಟೆಂಪಲ್ಗೆ ಹೋಗಬೇಕು. ಟೆಂಪಲ್ಗೆ ಹೋಗಿ ಅಲ್ಲೆಲ್ಲ ಏನೇನು ಅಂತ ತೋರಿಸ್ತೀನಿ ಫ್ರೆಂಡ್ಸ್, ಮಾಡ್ತೀನಿ. ಸಿಗೋಣ. ದೇವಸ್ಥಾನಕ್ಕೆ ಬಂದ್ವಿ ಫ್ರೆಂಡ್ಸು. ನೋಡಿ ಇಲ್ಲೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಬಂದೆ. ಯಾಕೆಂದರೆ ಅವತ್ತು ತುಂಬ ರಶ್ ಇತ್ತು, ನನ್ನ ಬರ್ಡೇ ದಿನ. ಅಲ್ಲಿ ಇದು ಎಲ್ಲ ಕೌಂಟಿಂಗ್ ನಡೀತಾ ಇತ್ತು, ದುಡ್ಡೆಲ್ಲ ಕೌಂಟಿಂಗ್ ಮಾಡ್ತಾಯಿದ್ರು. ಅದಕ್ಕೆ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್. ಅಲ್ಲಿ ನಮಸ್ಕಾರ ಮಾಡಿಕೊಂಡೆ. ದೇವ್ರು ನಿಮಗೂ ಅಷ್ಟೇ ಎಲ್ಲ ಸಕಲ ಸೌಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಎಲ್ಲಿ ದೇವಸ್ಥಾನಕ್ಕೆ ಬಂದಿದೆ ಅಂದರೆ ವಿಘ್ನ ವಿನಾಶಕ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದು. ಯಾವಾಗಲೂ ನಾನು ಅಲ್ಲೇ ಫ್ರೆಂಡ್ಸ್ ಹೋಗೋದು. ಏನೋ ಒಂದು ವೈಬ್ ಇದೆ ಅಲ್ಲಿ ನನಗೆ. ನೋಡಿ ನಮ್ಮ ಅಬ್ಬಿ ಬಂದು ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಕೌಂಟಿಂಗ್ ನಡೀತಾ ಇತ್ತು ಅಲ್ಲಿ ಎಲ್ಲ ದುಡ್ಡು. ಸರಿ ಅಂದ್ಬಿಟ್ಟು ಈಚೆ ಬಂದುಬಿಟ್ಟು ಎಲ್ಲ ಆಯಿತು. ತುಂಬ ರಶ್ ಇತ್ತು. ಯಾಕೆಂದರೆ ಆವತ್ತಿನ ದಿನ ವಿಶೇಷ ಅಲಂಕಾರ ಇತ್ತು ಫ್ರೆಂಡ್ಸ್, ಬೆಣ್ಣೆ ಅಲಂಕಾರ. ಯಾಕೆಂದರೆ ನಮ್ಮದು ಏನೇ ಒಂದು ಪ್ರೋಗ್ರಾಮ್ ಇದ್ದಾಗ ಹೋದಾಗ ಇರುತ್ತೆ ನೋಡಿ. ನಿಮಗೂ ಎಲ್ಲ ಆಶೀರ್ವಾದ ದೇವ್ರು ಕೊಡಲಿ ಅಂತ ಕೇಳ್ಕೊಳ್ತಿದ್ದೇನೆ. ನೆಕ್ಸ್ಟು ನಡ್ಕೊಂಬಂದ್ವಿ. ಅಲ್ಲಿ ಫುಲ್ಲು ಎಂಟ್ರಿಗೆ ಬಂದ್ವಿ ನೋಡಿ. ಇದು ನಡ್ಕೊಂಬಂದ್ವಿ ಅಲ್ಲಿ ನೋಡಿ. ಅಲ್ಲಿ ದೇವರು ತೋರಿಸ್ತೀನಿ ನೋಡಿ. ತುಂಬ ರಶ್ಶು ನೋಡಿ, ಬೆಣ್ಣೆ ಅಲಂಕಾರ. ಅಪ್ಪ ಕಣ್ಣು ತುಂಬ್ಕೋಬೇಕು ಆ ಥರ ಇದೆ ದೇವರು. ಎಲ್ಲರಿಗೂ ಇಷ್ಟಾರ್ಥ ಸಿದ್ಧಿ ಕಾರ್ಯ ಪ್ರಾಪ್ತಿರಸ್ತು. ಪ್ರಸಾದ ಮೊಸರನ್ನ ಫ್ರೆಂಡ್ಸ್, ಮೊಸರನ್ನ ಕೊಟ್ಟರು ನೋಡಿ. ಇಟ್ಕೊಂಡಿದ್ದೀನಿ ಇಲ್ಲಿ ಪ್ರಸಾದ ಕೊಡ್ತಾರೆ, ನೋಡ್ತಾಯಿದ್ರು ಪುರೋಹಿತರು. ಸರಿ ಇಟ್ಕೊಂಡು ಬಂದು ನಾನು ಆವತ್ತಿನ ದಿನ ತಿಂಡಿ ಏನು ತಿನ್ನಲ್ಲ ಫ್ರೆಂಡ್ಸ್, ಪೂಜೆ ಆಗೋವರೆಗೂ ಉಪವಾಸ ಇದು ಬಂದು ಬರ್ತೀನಿ ನೋಡಿ. ಅವ್ರು ಕರೆದ್ರು ಬಾ ಅಮ್ಮ ಅಂತ ಆಶೀರ್ವಾದ ಮಾಡ್ತಾಯಿದ್ದಾರೆ ನನಗೆ. ಸರಿ ಅಂದ್ಬಿಟ್ಟು ಅವ್ರಿಗೆ ಎಲ್ಲನೂ ದುಡ್ಡು ಕೊಟ್ಬಿಟ್ಟು ಮುಂದಕ್ಕೆ ಬಂದೆ. ಅವರು ಎಲ್ಲಮ್ಮ ಇರೋದು, ಏನೋ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾಯಿದ್ರು. ಏನೋ ಒಂದು ವಯಸ್ಸಾದವರು, ಅವ್ರಿಗೆ 75 ವರ್ಷ ಅಂತೆ. ನಾನು ಕೇಳ್ತಾಯಿದ್ದೆ, ಹೌದಮ್ಮ ದೇವ್ರು ನೀನು ಚೆನ್ನಾಗಿಟ್ಟಿರಲಿ ಅಂತ ಹೇಳಿದ್ರು. ನಾನು ಅಷ್ಟೇ ನಿಮಗೂ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ಬಂದುಬಿಟ್ಟು ನೋಡಿ ಇಲ್ಲೆಲ್ಲ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನೋಡದೇ ಇರೋರು ಬಂದು ನೋಡಿ ಫ್ರೆಂಡ್ಸು. ದೇವಸ್ಥಾನ ತುಂಬ ವರ್ಷದ ಐತಿಹಾಸಿಕ ಕಥೆ ಇದೆ ಅದು. ದೇವರು ಗಣೇಶ ಹಬ್ಬದಲ್ಲಂತೂ ತುಂಬ ರಶ್ ಇರುತ್ತೆ. ಮೇಲೆ ಇಲ್ಲಿ ಪ್ರಶಾಂತವಾಗಿರೋ ವಾತಾವರಣ. ಅದು ಮೇಲೆ ಹತ್ಕೊಂಡು ಹೋದರೆ ದೊಡ್ಡ ಬಸವಣ್ಣ ಇದೆ, ಅಲ್ಲಿ ಪಾರ್ಕ್ ಇದೆ. ಒಂದ್ಸಲಿ ಬರದೇ ಇರೋರು ಬಂದು ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ಇದು ಮೇಲೆ ಹೋಗೋದಿದು ಕಡಲೆಕಾಯಿ ಪರಿಸೆ ಆಗುತ್ತೆ ವರ್ಷಕ್ಕೊಂದ್ಸಲಿ. ನನಗೆ ಗೊತ್ತಿರುತ್ತೆ ಅನಿಸುತ್ತೆ. ಕೆಲವರು ಗೊತ್ತಿಲ್ಲದೆ ಇರೋರು ಬೇಕಾದ್ರೆ ಕಮೆಂಟ್ ಹಾಕಿ ಎಲ್ಲಿ ಏನು ಅಂತ ನಾನು ಹೇಳ್ತೀನಿ ಲೊಕೇಶನ್ನು ನೋಡಿ. ನಾನು ಅಲ್ಲಿ ಮೇಲೆ ಹತ್ತಿರ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ನಮಸ್ಕಾರ ಮಾಡಿಕೊಂಡು ಬಸವಣ್ಣಂಗೆ ಸರಿ ಹೋಗೋಣ. ಇನ್ನು ತಿಂಡಿ ಬೇರೆ ತಿಂದಿರಲಿಲ್ವಲ್ಲ, ಅದಕ್ಕೆ ಸರಿ ನಮ್ಮ ಅಬ್ಬಿಗೆ ಹೇಳಿದೆ, ಆಯಿತು ಹೋಗೋಣ ಅಂದ್ಬಿಟ್ಟು ಅದಕ್ಕೆ ಅಲ್ಲೇ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಓಕೆ. ಅಲ್ಲಿ ಮೇಲೆಲ್ಲ ಗಾಡಿ ಪೂಜೆ ಎಲ್ಲ ಪೂಜೆ ನಡೆಯುತ್ತೆ ಫ್ರೆಂಡ್ಸ್. ನಾವೇನೇ ಒಂದು ಗಾಡಿ ತಗೊಂಡ್ರು ಇಲ್ಲೇ ಪೂಜೆ ಮಾಡಿಸೋದು. ಯಾಕೆ ನನಗೆ ತುಂಬ ಇಷ್ಟವಾದ ದೇವರು. ಎಲ್ಲ ದೇವ್ರು ನಂಬ್ತೀನಿ, ಇದರಲ್ಲಿ ತುಂಬ ಜಾಸ್ತಿ ನೋಡಿ. ದೇವಸ್ಥಾನ ದರ್ಶನ ಆಯಿತು, ಬೆಣ್ಣೆ ಅಲಂಕಾರ ಮಾಡಿದರು ದೇವ್ರಿಗೆ ಇವತ್ತು ನೋಡಿ. ನನಗೆ ತುಂಬಿ ಬಂತು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ಹೋಟ್ಲಿಗೆ ಬಂದ್ವಿ. ಅದಕ್ಕೆ ಗೊತ್ತಲ್ಲ ಫೇವ್ರೇಟ್ ಇಡ್ಲಿ ಟಿಪ್ಪು ವಡೆ ತಗೊಂಡಿದ್ದೀನಿ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ. ತಿಂದ್ಬಿಟ್ಟು ನೆಕ್ಸ್ಟ್ ಸಿಗ್ತೀನಿ. ನೆಕ್ಸ್ಟು ಜೋಳ ತಗೊಳಕ್ಕೆ ಬಂದೆ. ಗೊತ್ತಲ್ಲ ನಮ್ಮನೇಲಿ ಸ್ವಲ್ಪ ಬರ್ಡ್ಸ್ ಎಲ್ಲ ಇದೆಯಲ್ಲ, ಅದಕ್ಕೆ ತುಂಬ ಇಷ್ಟ. ಅದಕ್ಕೋಸ್ಕರ ಅದಕ್ಕೂ ಊಟ ಬೇಕಾಗಿತ್ತಲ್ವ, ಅದಕ್ಕೆ ತಗೊಂಡು ನೋಡಿ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ. ಅಲ್ಲಿಂದ ನೆಕ್ಸ್ಟು
ಮನೆಗೆ ಬಂದೆ ಫ್ರೆಂಡ್ಸ್. ಇವಾಗ ನೋಡಿ ಜೋಳ ಎಲ್ಲನೂ ಎರಡೂ ತಗೊಂಡೆ, ಎರಡೂ ಇರಲಿ, ಸ್ವೀಟ್ ಕಾರ್ನು ಮತ್ತು ನಾಟಿದು ತಗೊಂಡೆ ಫ್ರೆಂಡ್ಸಲ್ಲಿ ತಗೊಂಡು ಸರಿ ಓಕೆ ಮನೆಗೆ ಹೋಗೋಣ ಆಯಿತು. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ಆಚೆ ಕರ್ಕೊಂಡು ಹೋಗ್ತೀನಿ ಅಂತಂದು ಫ್ರೆಂಡ್ಸ್, ಅದಕ್ಕೆ ರೆಡಿ ಹಾಕಿದ್ದೀನಿ. ನನ್ನ ಔಟ್ಫಿಟ್ ನೋಡಿ ಸರಿಯಾಗಿ ಕಾಣ್ತಾ ಇಲ್ಲ, ತೋರಿಸ್ತೀನಿ ಫುಲ್ಲು. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ರೀ? ಸರ್ಪ್ರೈಸ್ ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಕೇಳ್ತಾ ಇದ್ದೀನಿ. ಎಲ್ಲಿಗೆ? 0 ಡಿಗ್ರಿ. ವಾಟ್? 0 ಡಿಗ್ರಿ. 0 ಡಿಗ್ರಿ? 0 ಡಿಗ್ರಿ ಅಂತೆ ನೋಡಿ, ಈಗ ಹೇಳ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಹೇಳ್ತಾ ಇದ್ದಾರೆ ನೋಡಿ. ನೋಡಿ ನೋಡಿ ಎಲ್ಲ ರೆಡಿ ಆಗ್ತಾ ಇದ್ದೀನಲ್ಲ, ಅದಕ್ಕೆ ನೋಡ್ತಾ ಇದ್ದಾರೆ ನೋಡಿ. ಚಿನ್ನು ಆಚೆ ಹೋಗ್ಬಿಟ್ಟು ಬರ್ತೀನಿ, ಬಾಯ್. ನೋಡಿ ಫೇಸ್ ಹೆಂಗಾಗುತ್ತೆ ನೋಡಿ. ಓಕೆ ಫ್ರೆಂಡ್ಸ್, ಹೋದಾದ್ಮೇಲೆ ಹೋಗ್ತೀನಿ ಏನು ಅಂತ ಅಲ್ಲಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ರೀಚ್ ಆದ್ವಿ. ನೆಕ್ಸ್ಟ್ ಬಂದ್ವಿ ನೋಡಿ, ರೆಸ್ಟೋಗಿ ಬಂದ್ವಿ 0 ಡಿಗ್ರಿ. ಯಾಕೆಂದರೆ ಹೊಸ್ದಾಗಿ ಆಗಿದೆಯಲ್ಲ ಫ್ರೆಂಡ್ಸ್, ಇವಾಗ ಅಮೂಲ್ಯ ಜಗದೀಶ್ ಅವ್ರದ್ದು ಅಲ್ಲಿ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ನೋಡಿದ್ವಿ. ಎಲ್ಲ ದೂರ ದೂರ ಇತ್ತು. ಓ ಬಾ ಇಲ್ಲೇ ಆಗಿದೆಯಲ್ವಾ ನೋಡಿ ಬಂದ್ವಿ. ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ ಪ್ಲೇಸ್ ಎಲ್ಲ, ಆರಾಮಾಗಿದೆ, ದೊಡ್ಡದಾಗಿ ಜಾಗ ಇಲ್ಲ. ಸರಿ ಹೋಗಿ ನೋಡಿ. ಅಲ್ಲಿ ಫಸ್ಟ್ ಎಂಟ್ರಿ ಆಗಿದ ತಕ್ಷಣ 0 ಡಿಗ್ರಿ ಅಂತ ಇದೆ, ಅಲ್ಲಿ ನಿಂತ್ಕೊಂಡು ಎಲ್ಲ ಪಿಕ್ ಇಟ್ಕೊಂಡ್ವಿ, ವಿಡಿಯೋಸ್ ಮಾಡಿದೆ ಎಲ್ಲ. ನಾವು ಹೋಗೋದು ಟೈಮ್ ಚೆನ್ನಾಗಿತ್ತು ಫ್ರೆಂಡ್ಸ್, ಯಾಕೆಂದರೆ ಇನ್ನು ಬಿಸಿಲಿತ್ತು, ಫೋಟೋ ಎಲ್ಲ ಇಟ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನೇ ಈವ್ನಿಂಗು ಹೋದ್ವಿ, ಸ್ವಲ್ಪ ಬೇಗನೆ ಅಂತ ಹೋದ್ವಿ. ಆಯಿತು ಅಂದ್ಬಿಟ್ಟು ನೋಡಿ ಹೇಗಿದೆ ಪ್ಲೇಸ್ ತೋರಿಸ್ತಾ ಇದ್ದೀನಿ. ಅದೆಲ್ಲ ಫಸ್ಟ್ ಬೆಟ್ಟ ಅಂತೆ ಫ್ರೆಂಡ್ಸ್, ಬೆಟ್ಟ ಗುಡ್ಡ ಎಲ್ಲ ಇತ್ತು. ಇವಾಗೆಲ್ಲ ಈ ಥರ ಎಲ್ಲ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ ಇನ್ನು. ನೋಡಿ ಹೇಗೆ ಕಾಣ್ತಿದ್ದಾರೆ ನಿಮ್ಮ ಸ್ಮೈಲಿ ದೀಕ್ಷಾ, ಹೇಳಿ ಯಾವ ರೀತಿ ಇದೆ ಅಂತ. ನಂದು ಔಟ್ಫಿಟ್ ಆಗಲಿ, ನಂದು ಮೇಕಪ್ ಆಗಲಿ ಎಲ್ಲನೂ ನಮ್ಮ ಅಬ್ಬಿ ಎಲ್ಲ ಫೋಟೋಗಳು ಹಿಡಿತಾ ಇದ್ರು. ಸರಿ ಅಂದ್ಬಿಟ್ಟು ಮುಂದೆ ಹೋಗೋಣ ಇದು ಮಾಡಿಕೊಂಡು ಅಂತ ಬರ್ತಾ ಇದ್ವಿ. ಯಾಕೆಂದರೆ ಹೋಟ್ಲು ಚೆನ್ನಾಗಿದೆ ಫ್ರೆಂಡ್ಸ್, ಒಂದ್ಸಲಿ ಹೋಗ್ಬೋದು, ನೋಡ್ಬೋದು ಎಲ್ಲ ಯಾವ ರೀತಿ ಇದೆ ಎಲ್ಲನೂ ಚೆನ್ನಾಗಿದೆ. ನನಗೇನು ಇಷ್ಟ ಆಯಿತು. ನಿಮ್ಗೆ ಏನೇನು ಅನಿಸ್ತು? ಯಾರ್ಯಾರು ಹೋಗಿದ್ರಿ, ಯಾರ್ಯಾರು ಹೋಗ್ಬೇಕು ಅಂತ ಇದ್ದೀರಾ, ಎಲ್ಲ ಒಂದ್ಸಲಿ ಹೋಗಿ ನೋಡಿ ಯಾವ ರೀತಿ ಇರುತ್ತೆ ಅಂತ. ಯಾಕೆಂದರೆ ಎಲ್ಲ ನಮಗೋಸ್ಕರ ಅವರು ಮಾಡಿರ್ತಾರೆ. ಹೋಗಿ ನಾವು ಯಾವ ಥರ ಇದೆ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ನೋಡಿ. ಎಂಟ್ರಿ ಫುಲ್ಲು, ಸ್ವಲ್ಪ ದೂರ ಆ ಕಡೆ ಪಾರ್ಕಿಂಗ್ ಇದೆ, ಅಲ್ಲೇ ಎಲ್ಲ ವೆಹಿಕಲ್ ನಿಲ್ಲಿಸ್ಬಿಟ್ಟು ಮುಂದೆ ಬಂದ್ವಿ. ನಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲ ಹೋಗೋರು ಬರೋರು ಇದ್ರು, ಯಾಕೆಂದ್ರೆ ನಾವು ಹೋದಾಗೂ ತುಂಬಾ ರಶ್ ಇತ್ತು ಫ್ರೆಂಡ್ಸ್. ರಿಸರ್ವೇಶನ್ ಮಾಡಿಬಿಟ್ಟು ಹೋಗಿತ್ತು. ಅಲ್ಲಿ ನೋಡಿ ಹೋಗಿದ ತಕ್ಷಣ ಇದು ಒಂದು ಟ್ರೈಬಲ್ ಸ್ಟ್ಯಾಚು ಎಲ್ಲ ಇತ್ತು ಫ್ರೆಂಡ್ಸ್. ಓಕೆ, ಚೆನ್ನಾಗಿದೆ. ಹೋಗಿದ ತಕ್ಷಣ ಎಂಟ್ರಿ ಒಂಥರ ಪೀಸ್ಫುಲ್ ಆಗಿತ್ತು, ಗ್ರೀನರಿ ಈ ಕಡೆ ಸೈಡು ಎಲ್ಲನೂ. ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬ ಇಷ್ಟ. ಒಂದೊಂದು ಹೋಗಿದ್ದು ಹೋಟ್ಲಿಗೆ ಇಷ್ಟ ಆಗಲ್ಲ, ಯಾಕೆಂದರೆ ಅವರಷ್ಟು ಚೆನ್ನಾಗಿ ಮಾಡಿದಾಗ ನಾವು ಒಂದೊಂದರಲ್ಲಿ ಒಂದೊಂದು ತೆಗಿಯೋದು ನೋಡೋದು ಇರುತ್ತಲ್ವ, ಅದಕ್ಕೋಸ್ಕರ ನೋಡಿ ಎಲ್ಲ ಚೆನ್ನಾಗಿದ್ದಾರೆ. ಅಲ್ಲ ಸದ್ಯ ಮಳೆ ಏನು ಇರಲಿಲ್ವಲ್ಲ, ಬೆಳಕು ಚೆನ್ನಾಗಿತ್ತು. ಯಾಕೆಂದರೆ ಫೋಟೋಗೆ ಎಸ್ಪೆಷಲಿ ನನಗೆ ರೀಸೆಂಟಾಗಿ ಓಪನ್ ಆಗಿದೆಯಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಅದು ನನ್ನ ಬರ್ತಡೇ ಬೇರೆ ಬಂತಲ್ಲ, ಅವಾಗೆ ಇದು ಓಪನ್ ಆಯಿತು. ತುಂಬ ಖುಷಿ ಆಯಿತು ನನಗೆ. ಓಕೆ ಬಿಡಪ್ಪ, ನನ್ನ ಬರ್ಡೇಗೆ ಒಂದು ರೆಸ್ಟೋ ಓಪನ್ ಆಯಿತು, ಹೋಗೋಣ ಹೊಸದು ಅಂದ್ಬಿಟ್ಟು. ನೋಡಿ ಯಾವ ರೀತಿ ಇದೆ. ಅದೇ ನನಗೊಂದು ಡೌಟು, ಅಂದರೆ ಮಳೆ ಬಂದರೆ ಹೇಗಪ್ಪ ಈಗ ಈಚೆ ಅಂತ ಅನಿಸ್ತಾ ಇತ್ತು. ಅದಕ್ಕೆ ನಮ್ಮ ಅಬ್ಬಿ ರೇಗಿಸ್ತಾ ಇದ್ರು, ಬಾಮ ಅವಾಗ ನೋಡೋಣ ಮಳೆ ಬಂದಾಗ, ಇವಾಗ ಬಂದಿದೆಯಲ್ಲ ಇವಾಗ ಫೋಟೋ ಎಲ್ಲ ಹಿಡ್ಕೋ ಇದು ಅಂತ. ನೋಡಿ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲನೂ. ಆ ಕಡೆ ಈ ಕಡೆ ನೀರು ಹರಿಯೋದು ಎಲ್ಲ ಚೆನ್ನಾಗಿತ್ತು. ನಮ್ಮ ಡಿಯರ್ಸ್ ನೋಡಿ ನೋಡ್ತಾ ಇದ್ರು. ನನಗೆಲ್ಲ ಹೋದರೆ ಒಳ್ಳೆ ವೈಬ್ಸ್ ಬಂದುಬಿಡುತ್ತೆ, ಖುಷಿಯಾಗಿಬಿಡುತ್ತೆ. ಯಾಕೆಂದರೆ ಮನೇಲಿದ್ದು ಈ ಥರ ಹೋದಾಗ ತುಂಬ ನೋಡಿ ವಾಟರ್ ನೋಡಿ, ಯಾಕೆಂದರೆ ಇದೆಲ್ಲ ನೋಡಿದ್ರೆ ತುಂಬ ತುಂಬ ಖುಷಿ. ಒಂದೊಂದು ಇದು ಬಿಡಲ್ಲ ನಾನು, ಎಲ್ಲ ಕಡೆನೂ ಫೋಟೋ ಇಟ್ಕೊಳ್ತೀನಿ. ಅದು ಚೆನ್ನಾಗಿದೆ ಫ್ರೆಂಡ್ಸ್. ಅಲ್ಲಿ ನಿಂತ್ಕೊಂಡು ಕಾಮಾಗಿದೆ ನೋಡಿ. ಇದು ಮೇಲೆ ಏನೋ ಇಲ್ಲ, ಎಲ್ಲ ರಿಸರ್ವ್ ಆಗೋಗಿದೆ ಅಂತ ಹೇಳಿದ್ರು. ಅದಕ್ಕೆ ಮೇಲೆ ಹೋಗೋಕೆ ಇರಲಿಲ್ಲ ಫ್ರೆಂಡ್ಸ್ ಅಲ್ಲಿ. ಸರಿ, 2 ಪ್ಲೇಸ್ ಹೋಗಲಿಲ್ಲ. ನೀವು ಯಾರನ್ನು ಹೋದರೆ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಹಾಕಿ ವಿಡಿಯೋ ನೋಡ್ತೀವಿ ನಾವು ಯಾವ ರೀತಿ ಇದೆ ಅಂತ. ಇಲ್ಲ ನೆಕ್ಸ್ಟ್ ಯಾವಾಗ ವಿಸಿಟ್ ಮಾಡಿದಾಗ ನಾನು ಮೇಲೆಲ್ಲ ಹೋಗಿದ್ದು ತೋರಿಸ್ತೀನಿ ಫ್ರೆಂಡ್ಸ್. ಯಾಕೆಂದರೆ ಓಪನ್ ಆದಾಗ ಎಲ್ಲ ಸೆಲೆಬ್ರಿಟಿಗಳೆಲ್ಲ ಅಲ್ಲಿ ಹೋಗಿದ್ರು.
ಆಯಿತು ಅದೊಂದು ಪ್ಲೇಸ್ ನೋಡಲಿಲ್ವಲ್ಲ ಬೇಜಾರಾಯಿತು. ಓಕೆ ಅಂತ ಕೆಳಗಡೆ ಬಂದೆ. ಅಲ್ಲಿ ಕೇಳಿದೆ, ಇಲ್ಲ ಮೇಡಮ್ ರಿಸರ್ವ್ ಆಗೋಗಿದೆ, ಇವತ್ತೇನೋ ಪಾರ್ಟಿ ಇದೆ ಅದಕ್ಕೆ ಅಂತಂದರು. ಓಕೆ ಅಂದ್ಬಿಟ್ಟು ನೋಡಿದ್ವಿ. ನೋಡಿ ಇಲ್ಲೆಲ್ಲ ಪಾಂಡ್ ಎಲ್ಲ ಹೇಗಿದೆ ನೋಡಿ, ಒಳಗಡೆ ಫಿಶ್ ಎಲ್ಲ ಇದೆ. ಇಲ್ಲ ಒಂಥರ ಕಾಮಾಗಿದೆ, ಆರಾಮಾಗಿ ಹೋಗ್ಬೋದು. ಯಾಕೆ ಅಂದರೆ ಎಲ್ಲ ಸೇರಿಕೊಂಡು ಒಂಥರ ಖುಷಿಯಾಗಿ ಹೋಗಿ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಬರ್ಬೋದು ಫ್ರೆಂಡ್ಸ್. ನೋಡಿ ಇದು ಒಳಗಡೆ, ಇದು ಈಚೆಯಲ್ಲಿ ಬರುತ್ತಲ್ಲ, ಅಲ್ಲಿ ನಿಂತ್ಕೊಂಡು ಎಲ್ಲ ಫೋಟೋಗಳು ಅದು ಇದು ಬಂದವ್ರದ್ದೆಲ್ಲ ಅದೇ ಫ್ರೆಂಡ್ಸ್. ಆಲ್ಮೋಸ್ಟ್ ಒಂದು ಕುತೂಹಲ ಇರುತ್ತಲ್ಲ, ಯಾವ ರೀತಿ ಇರುತ್ತೆ ಹೇಗೋ ನೋಡೋಣ ಅಂತ. ನೋಡಿ ಇದು ನೋಡಿ ನನಗೆ ಮೈಸೂರು ನೆನಪಾಗೋಯ್ತು. ಯಾಕೆಂದರೆ ಅಲ್ಲಿ ಒಂದು ಪ್ಲೇಸ್ ಇದೆ ಈ ಥರ, ಅಲ್ಲಿ KRS, ಅದು ಒಳಗಡೆ ಹಿಂಗೆ ನೀರು ಬಂದು ನಿಂತಾಗ ನಿಂತು ನೀ ನಕ್ಕಾಗ ಅಂತ ಹೇಳಿದಾರಲ್ಲ ಅಣ್ಣವರು ಮತ್ತು ಆರತಿ ಅವರು ಹಾಡು ಸಾಂಗು ನೆನಪು ಬಂದುಬಿಡ್ತು ಅಲ್ಲಿ. ಸರಿ ಓಕೆ, ಅದು ನೋಡಿಬಿಟ್ಟು ನೋಡೋಕ್ಕೆ ಒಂದು ಖುಷಿ. ಯಾಕೆಂದರೆ ನಾನು ಫೋಟೋಗಳು ಇಟ್ಕೊಳ್ತಾ ಇದ್ದೆ, ಅದು ಇದು ಎಲ್ಲನೂ. ಪ್ಲೇಸು ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡ್ಬೋದು. ಸರಿ ಫೋಟೋ ಎಲ್ಲ ಆಯಿತು. ಇವರು ಬಾಮ್ಮ ಹೋಗೋಣ, ಒಳಗಡೆ ಹೋಗೋಣ. ನಮಗೆ ಒಳಗಡೆ ಸೀಟ್ ಸಿಕ್ಕಿತ್ತು ಫ್ರೆಂಡ್ಸ್. ಸರಿ ನಂಗೆ ಈಚೆ ಇಷ್ಟ ಇತ್ತು, ಅಲ್ಲಿ ಇಲ್ಲ ಸಿಗಲಿಲ್ಲ. ಸರಿ ಒಳಗಡೆ ಹೋಗೋಣ ಅಂತ ನೋಡಿ ಒಳಗಡೆ ಎಂಟ್ರಿ ಹೋಗ್ತಾ ಇದ್ದೀನಿ. ನೋಡಿ ಫಸ್ಟು ಹೋದೆ, ಲಾಸ್ಟ್ ಇತ್ತು ನಮ್ಮದು ಪ್ಲೇಸು. ಓಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಒಳಗಡೆ. ಇದು ಆ ಕಡೆ ಈ ಕಡೆ ಇನ್ನೂ ಜನ ಬರ್ತಾಯಿದ್ರು. ಹೋಗಿ ಕೂತ್ಕೊಂಡ್ವಿ, ನಾನು ಅಬ್ಬಿ ಅವರು ಏನೋ ಡಿಯರ್ಸ್ ಎಲ್ಲ ಫೋಟೋ ಇಟ್ಕೊಳ್ತಾ ಇದ್ರು. ಓಕೆ ನೋಡಿ ಒಳಗಡೆ ಈ ರೀತಿ ಇದೆ ಫ್ರೆಂಡ್ಸ್ ಎಲ್ಲ. ನಾವು ಈ ಕಡೆ ಲಾಸ್ಟ್ ಸೀಟ್ ಇಟ್ಕೊಂಡಿದ್ರು ಇವರು, ಹೋದ್ವಿ. ಚೆನ್ನಾಗಿದೆ, ಈಚೆ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಗ್ರೀನರಿ ಅದು ಎಲ್ಲ. ಹೋಗಿದ್ದು ಟೈಮು ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ಫೋಟೋಸು ಎಲ್ಲ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿ, ನಾನು ವಾಚು ನೋಡಿದ್ರ ಎಲ್ಲ ಹೇಗಿದೆ, ಗಿಫ್ಟ್ ಕೊಟ್ಟಿದ್ದು ನಮ್ಮ ಡಿಯರ್ಸು, ಅದೆಲ್ಲ ಹಾಕ್ಕೊಂಡು ಅಭಿ ಡ್ರೆಸ್ ಪ್ರೆಸೆಂಟ್ ಮಾಡಿದ್ದು ನನಗಿದು. ಕಲರ್ಸ್ ಎಲ್ಲ ಹೇಗಿದೆ ಏನು ತಿಳಿಸಿ, ಅವರು ಏನೋ ಎಲ್ಲ ಮೆನು ನೋಡ್ತಾ ಇದ್ರು. ಸರಿ ಅಲ್ಲಿ ಎಲ್ಲ ಕ್ರಿಕೆಟು ಅದು ಎಲ್ಲ ಇದ್ದರೆ ನೋಡೋಕ್ಕೆಲ್ಲ ಚೆನ್ನಾಗಿದೆ. ನೋಡಿ ಫ್ರೆಂಚ್ ಫ್ರೈಸ್ ನೋಡಿ ತಿಂದ್ವಿ, ಸ್ಪೈಸಿ ಆಗಿತ್ತು. ಮಯೋನೈಸ್ ಜೊತೆ ಡಿಪ್ ಮಾಡ್ಕೊಂಡು ತಿಂದೆ ಫ್ರೆಂಡ್ಸ್, ಚೆನ್ನಾಗಿತ್ತು. ಅದು ಸ್ವಲ್ಪ ವೆದರ್ಗೂ ಮತ್ತು ಇದಕ್ಕೂ ಖಾರ ಇದಾಗಿ ಚೆನ್ನಾಗಿತ್ತು, ಪಿರಿ ಟೇಸ್ಟ್ ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತು. ಸರಿ ಅಭಿ ಏನೋ ಫೋನಲ್ಲಿ ಮಾತಾಡ್ತಾಯಿದ್ರು. ಓಕೆ ತಿನ್ನಿಸ್ದೆ ನಾನು ಅವರಿಗೆ. ನೆಕ್ಸ್ಟು ನೋಡಿ ಯಾವ್ದು ಬರುತ್ತೆ ಅಂತ, ಬೆಟ್ಟದ ಹೂ ಅಂತ ಮಾಕ್ಟೈಲ್ ಬಂತು ಫ್ರೆಂಡ್ಸ್. ನನಗೆ ತುಂಬ 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 ಖುಷಿಯಾಗೋಯ್ತು. ಯಾಕೆಂದರೆ ಆ ಹೆಸರು ಕೇಳಿದ ತಕ್ಷಣ ನನ್ನ ಮಗನಿಗೆ ಅದು ತಗೋ ಅಂತಂದೆ. ಯಾಕೆ ಅಂದರೆ ನನಗೆ ಪುನೀತ್ ರಾಜ್ಕುಮಾರ್ ಸರ್ ಅವರ ಅಭಿಮಾನಕ್ಕೋಸ್ಕರ ಆದರೂ ಅದು ತಗೊಳ್ಳೋಣ ಅಂದ್ಬಿಟ್ಟು ಅದು ತಗೊಂಡ್ವಿ ಫ್ರೆಂಡ್ಸ್. ನೆಕ್ಸ್ಟು ವೆಜ್ ಬಿರಿಯಾನಿ ಬಂತು ನೋಡಿ, ಪಿಜ್ಜಾ ಬಂತು, ತಗೊಂಡ್ವಿ. ನಂಗೆ ಫಸ್ಟ್ ತುಂಬ ಇಷ್ಟ ಆಗಿದ್ದು ಅಂದರೆ ಯಾಕೆ ಅಂದರೆ ಅದು ಬೆಟ್ಟದ ಹೂ ಅಂತ ಹೆಸರಿಟ್ಟಿದ್ದಾರಲ್ಲ ಆ ಮಾಕ್ಟೈಲು, ತುಂಬ ಆ ಹೆಸರಿಗೋಸ್ಕರ ತುಂಬ ಇಷ್ಟ ಆಯಿತು. ಅವ್ರಿಗೊಂದು ನನ್ನ ಕಡೆಯಿಂದ ಅಭಿನಂದನೆ. ಯಾಕೆಂದರೆ ಆ ಹೆಸರು ಇಟ್ಟು ಹೋಟ್ಲಲ್ಲಿ ಹೋಗಿದ್ದವ್ರಿಗೆಲ್ಲನೂ ನೆನಪಿಸು ಮಾಡಿಕೊಟ್ರು ಆಯಿತಾ. ನನ್ನದೊಂದು ರಿಕ್ವೆಸ್ಟು, ಯಾವುದೇ ಒಂದು ಹೋಟ್ಲಿಗೆ ಹೋದ್ರೂ ಪುನೀತ್ ಸರ್ದು ಏನಕ್ಕಾದರೂ ಒಂದು ಹೆಸರು ಇಟ್ಟರೆ ತುಂಬ ಖುಷಿಯಾಗುತ್ತೆ ನಮಗೆ ಹೋದವ್ರಿಗೆ. ಏನೋ ಒಂದು ರೆಸಿಪಿಗೆ, ಮಾಕ್ಟೇಲ್ಗೆ ಆಗಲಿ ಏನೋ ಒಂದು ರೆಸಿಪಿ ಇಟ್ಟರೆ ನನಗೆ ತುಂಬ ಖುಷಿ ಆಗುತ್ತೆ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಅದೆಲ್ಲ ಆಯಿತು. ನೆಕ್ಸ್ಟು ನೋಡಿ ಯಾವ ರೀತಿ ಇದೆ ಅಂತ, ನೈಟ್ ಯಾವ ರೀತಿ ಕಾಣುತ್ತೆ ನೋಡಿ. ಒಳಗಡೆನೇ ಕೂತಿದ್ವಲ್ಲ ನಾವು, ಈವ್ನಿಂಗ್ ಬಂದ್ವಿ ಬೆಳಕಿದ್ದಾಗ, ಇವಾಗ ನೈಟ್ ಆಗಿತ್ತು. ನಾನು ಬಂದು ನೋಡಿ ಇದೇನಪ್ಪ ಇಷ್ಟು ಕತ್ಲೆ ಆದಂಗೆ ಕಾಣುತ್ತೆ ಅಂದ್ವಿ. ಗೊತ್ತಲ್ವ ಇವರು ಯಾರು ಅಂತ, ಸೂಪರ್ ಹೀರೋಯಿನ್ನು. 100 ಜನ್ಮಕ್ಕೂ 100 ಜನ್ಮಕ್ಕೂ ಹೇಮಾ ಅಂತ ಇವ್ರ ಹೆಸರು. ತುಂಬ ಫೇಮಸ್ಸು, ಎವರ್ ಗ್ರೀನ್ ಸಾಂಗ್ ಕೊಟ್ಟಿದ್ದಾರೆ, ದೊರೆ ಫಿಲಮಲ್ಲಿ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಜೊತೆ. ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರು ಫ್ರೆಂಡ್ ಅವರು, ತುಂಬ ಖುಷಿಯಾಗಿದ್ದರು ನೋಡಿ. ಇದು ಲಾಸ್ಟು, ಇದು ಅಲ್ಲಿ ಯಾವ ಥರ ಬರ್ತು ಲೇಸರ್ ಲೈಟು ಎಲ್ಲನೂ ಚೆನ್ನಾಗಿದೆ. ನೈಟು ನಿಮಗೆ ನೈಟ್ ಇಷ್ಟ ಆಯಿತಾ ಡೇ ಇಷ್ಟ ಆಯಿತಾ ತಿಳಿಸಿ ಕಮೆಂಟಲ್ಲಿ. ನನಗೆ ಎರಡೂ ಇಷ್ಟ ಆಯಿತು, ಎರಡೂ ಎಕ್ಸ್ಪೀರಿಯೆನ್ಸ್ ಆಯಿತು ಫ್ರೆಂಡ್ಸ್ ನನಗೆ. ಹೋಗೋಕ್ಕೆ ಬೇಗ ಯಾರು ಹೋಗಿಲ್ವೋ ಹೋಗಿ ಟ್ರೈ ಮಾಡಿ ನೋಡಿ ಒಂದ್ಸಲಿ ಫ್ಯಾಮ್ ಜೊತೆ. ಯಾಕೆಂದರೆ ಲೈಫು ಇರೋದೇ ಚಿಕ್ಕದು, ಅದರಲ್ಲಿ ಚಿನ್ನು ಅಂದ್ಬಿಟ್ರು ಫ್ರೆಂಡ್ಸ್. ಅದಕ್ಕೆ ನೋಡಿ ಬಾಲ ಅನಿಸ್ತಾ ಇರೋದು ನೋಡಿ. ಯಾರು ಚಿನ್ನು ಯಾರು? ನೋಡಿ
ಏನು ಕೇಳಲ್ಲ ಫ್ರೆಂಡ್ಸ್, ಪ್ರೀತಿ ಒಂದು ಕೇಳ್ತಾನೆ ಬಂದರೆ ಸಾಕು ನೋಡಿ. ಅಯ್ಯೋ ದೇವ್ರೇ, ಏನು ಬಾಂಡಿಂಗಪ್ಪ ಅವ್ರು, ಬಾಂಡಿಂಗ್ ಹಿಂಗೆ ಇರಲಪ್ಪ ನೋಡಿ. ಹಿಂಗೆ ಬಂದರೆ ಮುದ್ದಿಸ್ಬಿಟ್ರೆ ಸಾಕು, ಖುಷಿಯಾಗಿಬಿಡ್ತಾನೆ ಫ್ರೆಂಡ್ಸ್. ನೋಡಿ ಬಹು ಅಂದ್ಬಿಡ್ತಂತೆ ನಾಯಿ. ಅಷ್ಟೇ, ಅಷ್ಟಾದರೆ ಅಷ್ಟೇ. ಈಗೆಲ್ಲ ಮುಗಿಸ್ಕೊಂಡು ಬಂದ್ವಿ, ಎಲ್ಲ ಪಾರ್ಟಿ ಎಲ್ಲ ನನ್ನ ಬರ್ತಡೇದು. ವರ್ಷನೂ ನಾನು ಎಲ್ಲ ಫ್ಯಾಮ್ಗೆಲ್ಲ ಹೇಳಿ ಮಾಡ್ಕೊಳ್ತಾ ಇದ್ದೆ. ಈ ವರ್ಷ ಸ್ವಲ್ಪ ಆಗಲಿಲ್ಲ, ಸಮಯ ಅವಕಾಶ ಇರಲಿಲ್ಲ. ಅದಕ್ಕೋಸ್ಕರ ನೆಕ್ಸ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈಗ ಬಂದ್ವಿ. ಚೆನ್ನಾಗಿದೆ ಹೋಟ್ಲೆಲ್ಲ, ಒಂದ್ಸಲ ವಿಸಿಟ್ ಮಾಡ್ಬೋದು ಫ್ರೆಂಡ್ಸ್. ಫುಡ್ಡೆಲ್ಲ ಚೆನ್ನಾಗಿದೆ, ನೀವು ಒಂದ್ಸಲ ಹೋಗಿ ಟ್ರೈ ಮಾಡಿ ನೋಡಿ ಯಾವ ಥರ ಅಂತ. ನಾವು ಹೋದಾಗ ಬೆಳಕಿತ್ತು, ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ನೈಟ್ ಎಲ್ಲ ಲೈಟ್ಸ್ ಎಲ್ಲ ಇದೆ, ಅದು ತುಂಬ ರಶ್ ಇದೆ ಫ್ರೆಂಡ್ಸ್. ಯಾಕೆಂದರೆ ಬೆಂಗಳೂರಲ್ಲಿ ಯಾವುದೇ ಆಗಲಿ ಹೊಸ್ದಾಗಿ ಹೋಟ್ಲಾಗಿದ್ದ ತಕ್ಷಣ ತುಂಬ ಡಿಮ್ಯಾಂಡ್ ಇರುತ್ತೆ ಅನ್ನೋಕ್ಕೆ ಇದೇ ಕಾರಣ. ಇವಾಗ ನಾವು ಬಂದಾಗ ತುಂಬ ಇನ್ನೂ ರಶ್ ಇತ್ತು. ಅಮೂಲ್ಯ ಜಗದೀಶ್ ಅವರು ಚೆನ್ನಾಗಿದೆ, ಒಂದ್ಸಲ ವಿಸಿಟ್ ಮಾಡ್ಬೋದು. ಫುಡ್ಡೆಲ್ಲ ಚೆನ್ನಾಗಿದೆ. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಹೋಟ್ಲು ಬಗ್ಗೆ? ಫುಡ್ಡೆಲ್ಲ ಅದು ಚೆನ್ನಾಗಿದೆ, ಒಳ್ಳೆ ಆ್ಯಂಬಿಯನ್ಸು. ಹಾಂ, ಫುಡ್ ಚೆನ್ನಾಗಿದೆ. ಹಾಂ, ಒಳ್ಳೆ ವೀಕೆಂಡ್ ಹ್ಯಾಂಗ್ ಓವರ್ ಚೆನ್ನಾಗಿದೆ. ಇನ್ನೊಂದು ಸರ್ಪ್ರೈಸು, ನಮಗೆ ಯಾರು ಸಿಕ್ಕಿದ್ರು ಅಂತ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಫೇಮಸ್ ಹೀರೋಯಿನ್ನು ಶಿವರಾಜ್ಕುಮಾರ್, ರಮೇಶ್ ಅರವಿಂದ್ ಜೊತೆ ಎಲ್ಲ ಮಾಡಿದ್ದಾರೆ. ಅದು ಫೇಮಸ್ ಹಾಡುಗಳಿದೆ. ಯಾರು ಅಂತ ಗೆಸ್ ಮಾಡ್ತಾಯಿರಿ, ನಾನು ಅಪ್ಲೋಡ್ ಮಾಡಿದಾಗ ಹೇಳ್ತೀನಿ. ಹೀರೋಯಿನ್ನು ತುಂಬ ಚೆನ್ನಾಗಿ ಮಾತಾಡಿದ್ರು ಫ್ರೆಂಡ್ಸ್, ಫ್ರೆಂಡ್ಲಿಯಾಗಿ ಎಲ್ಲ. ನಾನು ಓಕೆ ಮರ್ತೋಯ್ತು ನೋಡಿ, ತೋರ್ಸೋದೇ ಮರ್ತೋದೆ ನೋಡಿ. ನಮ್ಮ ಡಿಯರ್ಸ್ ಕೊಟ್ಟಿದ್ದು ನನಗೆ ಗಿಫ್ಟು ಫ್ರೆಂಡ್ಸ್. ಇದು ವಾಚು ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಇದು ವೇರ್ ಮಾಡಿರೋದು ಡ್ರೆಸ್ ನೋಡಿ ಹೇಗಿದೆ, ಕಲರ್ ಕಾಂಬಿನೇಷನ್ನು ಎಲ್ಲ ಚೆನ್ನಾಗಿದೆಯಾ ನೋಡಿ. ಇವಾಗ ನೀವು ನನ್ನ ಫ್ರೆಂಡ್ ಅವ್ನು ನೋಡ್ತಾ ಇರೋದು. ಬಂದಕ್ಕೆ ಖುಷಿ ಆಗೋಯ್ತಾ ಮಮ್ಮಿ ಬಂದರೆ ಖುಷಿ ಅಲ್ಲೇನೋ ಚಿನ್ನು, ಖುಷಿ. ಆಚೆ ಈ ರೀತಿ ಇತ್ತು ಇವತ್ತು ನಂದು ಸೆಲೆಬ್ರೇಷನ್ನು, ಬರ್ತಡೇ ಸೆಲೆಬ್ರೇಷನ್ನು. ವರ್ಷನೂ ಖುಷಿಯಾಗಿರಬೇಕು. ಅದೇ ಯಾವಾಗೇನೋ ಹೇಳೋಕ್ಕಾಗಲ್ಲ. ಇರೋಷ್ಟು ದಿನ ಒಬ್ಬರಿಗೆ ನೋವು ಮಾಡ್ದಿರ ಇದು ಮಾಡ್ದಿರ ಇರಬೇಕು ಅನ್ನೋದು ನಂದು. ನೀವೆಲ್ಲ ಏನು ಹೇಳ್ತೀರಾ ಫ್ರೆಂಡ್ಸ್? ಓಕೆ, ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ. ನಾನು ಎಲ್ಲ ರೀತಿ ಮಾಡ್ತೀನಿ, ವಿಡಿಯೋಸು ಅಪ್ಲೋಡ್ ಮಾಡ್ತೀನಿ. ನೋಡಿ ವಾಚ್ ಯಾವ ಥರ ಕಾಣ್ತಿದೆ, ತುಂಬ ಚೆನ್ನಾಗಿದೆ. ನಾನು ನೋಡಿದೆ ಫ್ರೆಂಡ್ಸ್, ಇದರಲ್ಲಿ ಇನ್ನು ಇದು ಇತ್ತು. ಇದು ಚೆನ್ನಾಗಿದೆ ನೋಡಿ, ದಪ್ಪಗಿದೆ, ಚೆನ್ನಾಗಿ ಕಾಣುತ್ತೆ, ನನ್ನ ಕೈಗೆ ಕಾಣುತ್ತೆ ಮಾಡಿಕೊಂಡು. ಆ ಸ್ಯಾರಿ ಮೇಲೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದೊಂದು ಹಾಕ್ಕೊಂಡ್ರೆ ಏನೂ ಬೇಡ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ನೋಡಿ. ಅವ್ರಿಗೆ ಕೇಳ್ಕೊಳ್ತಾರೆ ಏನು ಬೇಕು, ಏನು ಯಾವಾಗೋ ಹೇಳಿರ್ತೀನಿ, ಆವಾಗ ನೆನ್ಪಿಟ್ಕೊಂಡು ತಂದು ಕೊಡ್ತಾರೆ. ಹಾಗೇನಿಲ್ಲ ಪಾಪ, ತುಂಬ ಖುಷಿಯಾಯಿತು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ನೆಕ್ಸ್ಟೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಗೊತ್ತಲ್ಲ ಏನು ಮಾಡಬೇಕು ಅಂತ. ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮ ಸ್ಮೈಲಿ ದೀಕ್ಷಾಗೆ. ಎವ್ರಿ ಒನ್ ಹ್ಯಾಪಿ. ಬಾಯ್ ಬಾಯ್.